ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗ ಎಂಬ ಪ್ರಥಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 26-47. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತॄನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೀದನ್ನಿದಮಬ್ರವೀತ್. ಇಲ್ಲಿ ಅವಸ್ಥಿತಾನ್ ತಾನ್ ಸರ್ವಾನ್, ಯುದ್ಧಕ್ಕೆ ಬಂದು ನಿಂತಿರುವಂತಹ ಆ ಎಲ್ಲ ಬಂಧೂನ್ ಸಮೀಕ್ಷ, ಬಂಧುಗಳನ್ನು ನೋಡಿ, ಪರಯ ಕೃಪಯ, ಹೆಚ್ಚಾದ ಕನಿಕರದಿಂದ, ಆವಿಷ್ಟ ಆವೇಶವನ್ನು ಹೊಂದಿದವನಾಗಿ, ವಿಷೀದನ್ ವಿಷಾದಗೊಂಡವನಾಗಿ, ಇದಂ ಅಬ್ರವೀತ್ ಈ ಮಾತನ್ನು ಅರ್ಜುನ ಹೇಳುತ್ತಾನೆ. ಅಲ್ಲಿ ನೆರೆದಿದ್ದ ಎರಡು ಸೇನೆಗಳಲ್ಲಿ ಇದ್ದ ತಾತಂದಿರನ್ನು, ಆಚಾರ್ಯರುಗಳನ್ನು, ಸೋದರ ಮಾವಂದಿರನ್ನು, ಸಹೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು ಮತ್ತು ಸ್ನೇಹಿತರನ್ನು ಅರ್ಜುನ ನೋಡುತ್ತಾನೆ. ಎರಡೂ ಸೇನೆಗಳಲ್ಲಿ ಹೆಣ್ಣು ಕೊಟ್ಟ ಮಾವಂದಿರನ್ನು ಮತ್ತು ಸ್ನೇಹಿತರನ್ನು ಕಾಣುತ್ತಾನೆ. ಆಗ ಕುಂತಿ ಪುತ್ರನು ಸೇರಿದ್ದ ಎಲ್ಲ ಬಂಧುಗಳನ್ನು ನೋಡಿ ಕರುಣಾರ್ದ್ರ ಹೃದಯಿಯಾಗಿ ವಿಷಾದದಿಂದ ಹೀಗೆ ನುಡಿದನು. ಕೃಷ್ಣನು ಎದುರು ಪಕ್ಷದವರನ್ನು ನೋಡು ಎಂದಾಗ ಅರ್ಜುನನು ತನ್ನ ಶತ್ರುಗಳ ಸಾಲಿನಲ್ಲಿ ತನ್ನ ಎಲ್ಲ ಬಂಧು ಬಳಗದವರನ್ನು, ಹತ್ತಿರದ ಮತ್ತು ಪ್ರೀತಿಯ ನೆಂಟರನ್ನು, ಸಹೋದರರನ್ನು ಮತ್ತು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನು, ದಾಯಾದಿಗಳನ್ನು, ಆಚಾರ್ಯರನ್ನು ಮತ್ತು ಪಿತಾಮಹರನ್ನು ಗುರುತಿಸಿದನು. ತನ್ನ ನಿಕಟ ಬಂಧುಗಳ ಸಾಲಿನಲ್ಲಿ ಮಾತ್ರವೇ ಅಲ್ಲದೆ ತನ್ನ ಸೈನ್ಯದಲ್ಲೂ ಗುರುತಿಸಿದನು. ಈ ದೃಶ್ಯವು ಪ್ರಾಯಶಃ ಮೊದಲ ಬಾರಿಗೆ ಭ್ರಾತೃಯುದ್ಧದಿಂದ ಉಂಟಾಗುವ ದುರಂತಗಳನ್ನು ಸಂಪೂರ್ಣವಾಗಿ ಗ್ರಹಿಸುವಂತೆ ಅವನ ಮನಸ್ಸಿಗೆ ತಂದಿರಬೇಕು. ತನ್ನ ಹೆಬ್ಬಯಕೆಯನ್ನು ತೃಪ್ತಿಗೊಳಿಸಲು ಮತ್ತು ದುರ್ಯೋಧನನ ಕ್ರೂರತನಗಳ ಹಗೆ ತೀರಿಸಲು ಸಮಾಜವು ಎಷ್ಟು ತ್ಯಾಗ ಮಾಡಬಹುದು ಎಂಬುದನ್ನು ಅವನು ಪ್ರಾಯಶಃ ಇಲ್ಲಿಯವರೆಗೆ ಸಂಪೂರ್ಣವಾಗಿ ಗ್ರಹಿಸಿರಲಿಲ್ಲ ಎಂದು ಕಾಣುತ್ತದೆ. ಕಾರಣವೇನೇ ಇರಲಿ, ಆ ದೃಶ್ಯವು ಅವನ ಮನಸ್ಸಿನಲ್ಲಿ ದಯೆಯನ್ನು ಮತ್ತು ಕನಿಕರವನ್ನು ಮೂಡಿಸಿತು. ಇದೇನು ಪ್ರಾಮಾಣಿಕವಾದ ಕನಿಕರವಲ್ಲ ಎಂಬುದು ಸ್ಪಷ್ಟ. ಏಕೆಂದರೆ ಅದು ಪ್ರಾಮಾಣಿಕವಾಗಿದ್ದರೆ ಅವನ ದಯೆ ಮತ್ತು ಕನಿಕರವು ಬುದ್ಧನಂತೆ ಸ್ವಾಭಾವಿಕವಾಗಿ ಮತ್ತು ಸಹಜ ಪ್ರವೃತ್ತಿಯಿಂದ ಬರುತ್ತಿತ್ತು ಮತ್ತು ಯುದ್ಧಕ್ಕೆ ಬಹಳ ಮೊದಲೇ ಬೇರೆ ರೀತಿಯಲ್ಲಿ ಅವನು ವರ್ತಿಸುತ್ತಿದ್ದ. ಸಂಜಯನು ಈಗ ಬಹಳಷ್ಟು ವಿಸ್ತರಿಸುವ ಅರ್ಜುನನ ದಯೆಯು ನಿಜವಾದುದಲ್ಲ. ಮಾನವನಲ್ಲಿ ಒಂದು ವಿಚಿತ್ರ ಗುಣ ಇದೆ. ಅವನು ತನ್ನಲ್ಲಿರುವ ಕೊರತೆಯನ್ನು ಅದೊಂದು ಶ್ರೇಷ್ಠ ಗುಣ ಎಂದು ಕಾಣಿಸಿಕೊಳ್ಳುತ್ತಾನೆ. ಅದು ತನ್ನಲ್ಲಿರುವ ಕೊರತೆ ಎಂಬುದನ್ನು ಒಪ್ಪಿಕೊಳ್ಳಲು ಅವನು ತಯಾರಿಲ್ಲ. ಹೊರ ಪ್ರಪಂಚವನ್ನು ಸರಿಯಾಗಿ ಅಳೆಯಲು ತಿಳಿಯದ ಅರ್ಜುನನು ಬಂಧುಗಳನ್ನು ನೋಡಿ ತಲ್ಲಣಿಸಿದುದನ್ನೇ ಇಲ್ಲಿ ಕರುಣೆ, ದಯೆ ಎಂಬ ರೀತಿಯಲ್ಲಿ ವರ್ಣಿಸಲಾಗಿದೆ. ಬಹುದೀರ್ಘಕಾಲ ಮನಸ್ಸನ್ನು ಅದುಮಿ ಹಿಡಿದುದರಿಂದ ಈಗ ಅರ್ಜುನನಿಗೆ ಅದನ್ನು ಹೊರಹಾಕಲು ಒಂದು ಕ್ಷೇತ್ರವು ಬೇಕಾಗಿತ್ತು. ತಾನೊಬ್ಬ ಅತ್ಯಂತ ಶ್ರೇಷ್ಠ ನಾಯಕನೆಂದು ತನ್ನನ್ನೇ ಅವನು ಅಹಂಕಾರದಿಂದ ಅಳೆದುಕೊಂಡಿದ್ದ ಮತ್ತು ಯುದ್ಧದಲ್ಲಿ ಜಯ ಕಾಣುವ ಬಯಕೆಯಿಂದ ಕೂಡಿದ್ದ. ಈಗ ಒಂದೇ ಸಲ ಅವನ ಕನಸಿನ ಸೌಧಕ್ಕೆ ಬೆಂಕಿ ಬಿತ್ತು. ಅವನ ಮನಸ್ಸು ಹಾಗೂ ಬುದ್ಧಿಯ ನಡುವೆ ತಾಕಲಾಟ ಆರಂಭವಾಯಿತು. ಮುಂದೆ ಈ ಅಧ್ಯಾಯದಲ್ಲಿ ಅವನ ಮಾನಸಿಕ ದೌರ್ಬಲ್ಯದ ಸ್ಥಿತಿಯ ವಿವಿಧ ಚಿಹ್ನೆಗಳನ್ನು ಮತ್ತು ಮಾನಸಿಕ ರೋಗಿಗಳ ಕುರುಹಾದ ಅತಿ ಉನ್ಮಾದದ ಸ್ಥಿತಿಯನ್ನು ನಾವು ಕಾಣುತ್ತೇವೆ. ಅರ್ಜುನ ಕಾಯಿಲೆಯಿಂದ ನರಳುವ ರೋಗಿಯ ಸಂಪೂರ್ಣ ಚರಿತ್ರೆಯನ್ನು ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಭಗವದ್ಗೀತೆಯು ನಾನು ಮುಂಚೆಯೇ ತಿಳಿಸಿದಂತೆ ಅರ್ಜುನ ಕಾಯಿಲೆಗೆ ಪರಮಾತ್ಮನು ಮಾಡಿದ
ದಿವ್ಯ ಔಷಧವೇ ಸರಿ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅರ್ಜುನನು ಹೇಳುತ್ತಾನೆ, ಯುದ್ಧ ಮಾಡಲು ಕಾತುರರಾಗಿ ನಿಂತಿರುವ ಈ ನೆಂಟರನ್ನು ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ಮತ್ತು ನನ್ನ ಬಾಯಿ ಒಣಗುತ್ತಿದೆ, ನನ್ನ ಶರೀರ ಕಂಪಿಸುತ್ತಿದೆ ಮತ್ತು ನನ್ನ ರೋಮಗಳು ನೆಟ್ಟಗೆ ನಿಂತಿವೆ. ಈ 1.5 ಶ್ಲೋಕಗಳಲ್ಲಿ ಮಾನಸಿಕ ಗೊಂದಲದ ಪರಿಣಾಮವಾಗಿ ಶರೀರದಲ್ಲಿ ನಡೆಯುವ ವಿಕಾರಗಳ ವರ್ಣನೆಗಿದೆ. ಕುತೂಹಲದಿಂದ ಕದನ ಮಾಡಲು ನಿರ್ಧರಿಸಿರುವ ಇಲ್ಲಿ ನೆರೆದಿರುವ ನನ್ನ ಬಂಧುಗಳನ್ನು ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ಎಂದು ಅರ್ಜುನನು ಹೇಳುತ್ತಾನೆ. ಆಧುನಿಕ ಮನಃಶಾಸ್ತ್ರದ ಪುಸ್ತಕಗಳಲ್ಲಿ ಈ ಎಲ್ಲ ಚಿಹ್ನೆಗಳನ್ನು ಮಾನಸಿಕ ಉನ್ಮಾದದ ಅವಸ್ಥೆಯ ಕುರುಹುಗಳು ಎಂದು ಹೇಳಲಾಗಿದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್ ವಕ್ತ್ಯೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಗಾಂಡೀವ ಧನಸ್ಸು ನನ್ನ ಕೈಜಾರಿ ಬೀಳುತ್ತಿದೆ, ಮೈ ಚರ್ಮವೆಲ್ಲ ಸುಡುತ್ತಿದೆ, ನನಗೆ ನಿಲ್ಲಲು ಆಗುತ್ತಿಲ್ಲ ಮತ್ತು ನನ್ನ ಮನಸ್ಸಿಗೆ ಭ್ರಮಣೆಯಾದಂತಿದೆ. ತನ್ನ ಕಾಯಿಲೆಯ ಇನ್ನೂ ಹೆಚ್ಚಿನ ವಿವರಗಳನ್ನು ಅರ್ಜುನನು ಇಲ್ಲಿ ಕೊಡುತ್ತಾನೆ. ಮೊದಲು ಶರೀರದಲ್ಲಿ ಪ್ರಕಟಗೊಂಡ ಉನ್ಮಾದದ ಚಿಹ್ನೆಗಳ ಪಟ್ಟಿಯನ್ನು ನಾವು ನೋಡಿದೆವು. ಈ ಶ್ಲೋಕದಲ್ಲಿ ಅವನ ಮಾನಸಿಕ ಮಟ್ಟದಲ್ಲಿ ಉಂಟಾದ ಗೊಂದಲವನ್ನು ಅರ್ಜುನನು ಹೇಳುತ್ತಾನೆ. ಅವನ ಮನಸ್ಸು ಅಸ್ಥಿರವಾಗಿ ಗಲಿಬಿಲಿಯಾಗಿರುವುದಲ್ಲದೆ ಅದು ತನ್ನ ನೈತಿಕ ಸ್ಥಿತಿಯನ್ನು ಕಳೆದುಕೊಂಡಿದೆ. ವಿಪತ್ಕಾರಕ ಸೋಲುಗಳ ಮತ್ತು ಸನ್ನಿಹಿತವಾಗುವ ಕೆಟ್ಟ ಪರಿಣಾಮಗಳ ಮುನ್ಸೂಚನೆ ಕೊಡುವ ಮೂಢನಂಬಿಕೆಗಳ ಶಕುನಗಳನ್ನು ಒಪ್ಪಿಕೊಳ್ಳುವ ದಟ್ಟನ ಮಟ್ಟಕ್ಕೆ ಅದು ಕೆಳಗಿಳಿದಿದೆ. ಅವನ ಮಾನಸಿಕ ಅಸ್ತವ್ಯಸ್ತತೆಯು ಎಷ್ಟರ ಮಟ್ಟಿಗೆ ಆಗಿತ್ತು ಮತ್ತು ಅವನ ವಿವೇಚನಾ ಶಕ್ತಿ ಎಷ್ಟು ಕುಸಿದು ಹೋಗಿತ್ತು ಎಂಬುದು ಮಾತ್ರವಲ್ಲದೆ ಅವನ ನೈತಿಕ ಸ್ಥಿತಿಯು ಎಷ್ಟು ಅಧಃಪತನಗೊಂಡಿತ್ತು ಎಂಬುದನ್ನು ಮುಂದಿನ ಶ್ಲೋಕವು ತೋರಿಸುತ್ತದೆ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಸತ್ವಾ ಸ್ವಜನಮಾಹವೇ. ಎಲೈ ಕೇಶವನೇ, ಕೃಷ್ಣನನ್ನು ಕುರಿತು ಹೇಳುತ್ತಿರುವನು, ನನಗೆ ಅಪಶಕುನಗಳು ಕಾಣುತ್ತಿವೆ. ಕದನದಲ್ಲಿ ಸ್ವಜನರನ್ನು ಕೊಲ್ಲುವುದರಿಂದ ಒಳ್ಳೆಯದಾದೀತೆಂದು ನನಗೆ ಅನಿಸುವುದಿಲ್ಲ. ಇಂತಹ ಮಾನಸಿಕ ಅಸ್ತವ್ಯಸ್ತತೆಯ ಸ್ಥಿತಿಯಲ್ಲಿ ಅವನ ಮನಸ್ಸು ಸಂಪೂರ್ಣವಾಗಿ ಅವನ ಬುದ್ಧಿಯಿಂದ ವಿಚ್ಛೇದನಗೊಂಡು ಆ ಮನಸ್ಸಿಗೆ ಬುದ್ಧಿಯ ಮಾರ್ಗದರ್ಶನ ಸಿಗದಂತಾಯಿತು. ಹಾಗಾಗಿ ಸ್ವಾಭಾವಿಕವಾಗಿಯಾದರೂ ಅವನು ಕಂಗೆಡುತ್ತಾನೆ. ನಾನು ಗೆಲುವನ್ನಾಗಲಿ ರಾಜ್ಯವನ್ನಾಗಲಿ ಇಲ್ಲವೇ ಸುಖವನ್ನಾಗಲಿ ಬಯಸುವುದಿಲ್ಲ ಎಂದು ಅವನು ಹೇಳುತ್ತಾನೆ. ಚಿತ್ತೋದ್ರೇಕದ ರೋಗಿಗೆ ಮಾತನಾಡಲು ಅವಕಾಶ ಕೊಟ್ಟರೆ ನಿಜವಾದುದನ್ನೇ ಅವನು ಮಾತಾಡುತ್ತಾನೆ ಎಂಬುದು ಮಾನ್ಯವಾಗಿರುವ ಒಂದು ಸತ್ಯ. ಉದಾಹರಣೆಗೆ, ಒಬ್ಬ ಸ್ತ್ರೀ ಚಿತ್ತೋದ್ರೇಕದಿಂದ ಬಡಬಡಿಸ ಹತ್ತಿದಾಗ ತನ್ನ ಗಂಡನ ವಿಷಯವಾಗಿ ತನಗೆ ಬೇಸರ ಬಂದಿಲ್ಲವೆಂದು, ಅವನನ್ನು ತಾನು ಇನ್ನೂ ಗೌರವಿಸುವುದಾಗಿಯೂ ಅವನನ್ನು ಇನ್ನೂ ಪ್ರೀತಿಸುವುದಾಗಿಯೂ ತಮ್ಮಿಬ್ಬರ ನಡುವೆ ಏನೊಂದು ಒಡಕಿಲ್ಲವೆಂದು ಒತ್ತಿ ಒತ್ತಿ ಹೇಳುತ್ತಾಳೆ. ಹೀಗೆ ಹೇಳುವ ಮೂಲಕ ಆಕೆ ತನ್ನ ಮನಸ್ಸಿನ ಗಲಿಬಿಲಿಗೆ ಅದೇ ನಿಜವಾದ ಕಾರಣ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತಾಳೆ ಅಲ್ಲವೇ? ಅಂತೆಯೇ ಅರ್ಜುನನ ವಿಷಾದಕ್ಕೆ ನಿಜವಾದ ಕಾರಣ ಯಾವುದು ಎಂಬುದು ಅವನು ಮಾತನಾಡುವ ರೀತಿಯಲ್ಲೇ ಓದುಗರಿಗೆ ಅರ್ಥವಾಗುವುದು. ಅವನು ಗೆಲುವನ್ನು ಬಯಸಿದ್ದ, ಅವನಿಗೆ ರಾಜ್ಯ ಬೇಕಿತ್ತು, ತನಗೂ ತನ್ನ ಸಂಬಂಧಿಗಳಿಗೂ ಆನಂದವನ್ನು ಗಳಿಸಲು ಕಾತುರನಾಗಿದ್ದ. ಆದರೆ ಪ್ರಬಲ ಕೌರವ ಸೇನೆಯ ಪ್ರತಿಭಟನೆಯು ಮತ್ತು ಯುದ್ಧ ಸನ್ನದ್ಧರಾಗಿದ್ದ ಮಹಾನ್ ಯೋಧರು ಅವನ ನಿರೀಕ್ಷೆಯನ್ನು ನುಚ್ಚು ನೂರು ಮಾಡಿದರು. ಅವನ ಮಹದಾಸೆಯನ್ನು ಧೂಳಿಪಟ ಮಾಡಿದರು. ಅವನಲ್ಲಿದ್ದ ದೃಢ ವಿಶ್ವಾಸವು ಅಡಿ ತಪ್ಪಿತು. ಹಾಗಾಗಿ ಅರ್ಜುನ ಕಾಯಿಲೆಯನ್ನು ಕ್ರಮೇಣ ಬೆಳೆಸಿಕೊಂಡ. ಅದರ ಚಿಕಿತ್ಸೆಯೇ ಗೀತೆಯ ವಿಷಯ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ
ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಎಲೈ ಕೃಷ್ಣನೇ, ನನಗೆ ಗೆಲುವು ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಸುಖಗಳು ಬೇಕಿಲ್ಲ. ಎಲೈ ಗೋವಿಂದನೇ, ರಾಜ್ಯದಿಂದ ನಮಗೇನಾಗಬೇಕು? ಭೋಗಗಳಿಂದ ಬದುಕಿರುವುದರಿಂದ ನಮಗೆ ಏನಾಗಬೇಕು? ಯೇಷಾಮರ್ಥೇ ಕಾಂಕ್ಷಿತಂ ನಃ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ರಾಜ್ಯ, ಸುಖ ಮತ್ತು ಭೋಗಗಳನ್ನು ಬಯಸುತ್ತೇವೋ ಅಂತಹವರೆಲ್ಲ ಜೀವದಾಸೆಯನ್ನು, ಸಂಪತ್ತನ್ನು ತೊರೆದು ಯುದ್ಧಕ್ಕೆ ನಿಂತಿದ್ದಾರೆ. ಆಚಾರ್ಯಾಃ ಪಿತರಃ ಪುತ್ರ ತಥೈವ ಚ ಪಿತಾಮಹಃ ಮಾತುಲಾ ಶ್ವಶುರಾ ಪೌತ್ರ ಶಾಲಾ ಸಂಬಂಧಿನಸ್ತಥಾ. ಆಚಾರ್ಯರು, ತಂದೆಗಳು, ಮಕ್ಕಳು ಮತ್ತು ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದುನರು ಮತ್ತು ಇತರೆ ಸಂಬಂಧಿಗಳು. ಒಂದೇ ರಾಜಮನೆತನದ ಎರಡು ಪಂಗಡಗಳ ನಡುವಿನ ದಾಯಾದಿ ಯುದ್ಧದ ವಿರುದ್ಧ ಅರ್ಜುನನು ಕೃಷ್ಣನಲ್ಲಿ ತನ್ನ ವಾದಗಳನ್ನು ಮುಂದುವರಿಸುತ್ತಿದ್ದಾನೆ. ವಿಧಿಯು ಅವನನ್ನು ಯುದ್ಧಕ್ಷೇತ್ರಕ್ಕೆ ಕರೆತಂದು ಯುದ್ಧ ಮಾಡುವಲ್ಲಿ ತೊಡಗಿಸಲು ಯತ್ನಿಸಿದರೆ ಅವನು ವಿಧಿಯ ಕೈಯಿಂದ ತಪ್ಪಿಸಿಕೊಳ್ಳಲು ಏನೇನೋ ಕಾರಣಗಳನ್ನು ಹೇಳುತ್ತಾ ಮೂಢನಂತೆ, ರಣಹೇಡಿಯಂತೆ ವರ್ತಿಸುತ್ತಿದ್ದಾನೆ. ಹಿಂದೆ ಹೇಳಿದುದನ್ನೇ ಅವನು ಇಲ್ಲಿ ಮತ್ತೆ ಮತ್ತೆ ಹೇಳುತ್ತಿದ್ದಾನೆ. ಕೃಷ್ಣನು ತನ್ನ ತುಂಬು ಗಾಂಭೀರ್ಯದಿಂದ ಅರ್ಜುನನ ನಡತೆಯನ್ನು ಖಂಡಿಸುತ್ತಿದ್ದಾನೆ. ಪರಮಾತ್ಮನ ನಗೆ ತುಟಿಗಳು ಅರ್ಜುನನನ್ನು ನಾಚಿಕೆ ಪಡಿಸುತ್ತವೆ. ತಾನು ಮನಸ್ಸಿನಲ್ಲಿ ಆಲೋಚಿಸುತ್ತಿರುವುದು ನ್ಯಾಯ ಹಾಗೂ ಅದಕ್ಕೆ ತನ್ನ ಸ್ನೇಹಿತ ಹಾಗೂ ಸಾರಥಿಯಾದ ಪರಮಾತ್ಮನು ನೈತಿಕ ಬೆಂಬಲ ಕೊಡಬೇಕೆಂದು ಅವನು ಇಚ್ಛಿಸುತ್ತಾನೆ. ಆದರೆ ಅದಕ್ಕೆ ಒಪ್ಪಿಗೆ ಮಾತ್ರ ಕೃಷ್ಣನ ನೋಟದಿಂದಾಗಲಿ ಅಥವಾ ಅವನ ಮಾತುಗಳಿಂದಾಗಲಿ ಬರುತ್ತಿಲ್ಲ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ. ಎಲೈ ಮಧುಸೂದನನೇ, ಅವರನ್ನು ನಾನು ಕೊಲ್ಲಲು ಇಚ್ಛಿಸುವುದಿಲ್ಲ. 3 ಲೋಕದ ರಾಜ್ಯ ಪದವಿ ಬಂದರೂ ಕೊಲ್ಲಲಾರೆನು. ಹೀಗಿರುವಲ್ಲಿ ಬರಿಯ ಭೂಮಿಗಾಗಿ ಮಾಡೆನು ಎಂಬುದನ್ನು ಹೇಳುವುದೇನಿದೆ? ಶ್ರೀಕೃಷ್ಣ ತನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂಬ ಭಾವನೆಯಿಂದ ಅರ್ಜುನನು ಇದೀಗ ತನಗೆ ಈ ಯುದ್ಧದಲ್ಲಿ ಯಾವ ಸ್ವಾರ್ಥವೂ ಇಲ್ಲವೆಂದು ಹೇಳುತ್ತಾನೆ. ಕೇವಲ ಹಸ್ತಿನಾಪುರ ರಾಜ್ಯಕ್ಕಾಗಿ ಇರಲಿ, ತನಗೆ 3 ಲೋಕಗಳ ಅಧಿಪತ್ಯವೇ ಬರುವುದಾದರೂ ತಾನು ಯುದ್ಧ ಮಾಡುವುದಿಲ್ಲವೆಂದು ಅವನು ಹೇಳುತ್ತಾನೆ. ಈಗಲಾದರೂ ಶ್ರೀಕೃಷ್ಣನು ತನ್ನ ನಿಲುವಿಗೆ ಬೆಂಬಲ ಕೊಟ್ಟಾನು ಎಂಬ ಆಸೆ ಅರ್ಜುನನಿಗೆ. ನಿಹತ್ಯ ಧಾತ್ರ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ಯೇತಾನಾತತಾಯಿನಃ. ಎಲೈ ಜನಾರ್ದನನೇ, ಧೃತರಾಷ್ಟ್ರನ ಈ ಮಕ್ಕಳನ್ನು ಕೊಲ್ಲುವುದರಿಂದ ನಮಗಾಗುವ ಸಂತೋಷವಾದರೂ ಏನು? ಈ ಪಾತಕಿಗಳನ್ನು ಕೊಲ್ಲುವುದರಿಂದ ಪಾಪವೇ ನಮ್ಮ ಗಳಿಕೆಯಾಗುತ್ತದೆ. ಇದುವರೆಗೆ ಅರ್ಜುನನು ಹೇಳಿದುದನ್ನೆಲ್ಲ ಕೇಳಿಯೂ ಕೃಷ್ಣನು ಸುಮ್ಮನೆ ಇದ್ದಾನೆ. ಆದ್ದರಿಂದ ಗಂಭೀರ ವಿಷಯವನ್ನು ಸ್ನೇಹಿತನಿಗೆ ನಾಟಕೀಯವಾಗಿ ವ್ಯಕ್ತಪಡಿಸುವುದನ್ನು ಅರ್ಜುನನು ತ್ಯಜಿಸಿ ಇದೀಗ ಅವನ ಮನವೊಲಿಯುವಂತೆ ಮೃದುವಾದ ಧ್ವನಿಯಲ್ಲಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾನೆ. ಆದರೂ ಕೂಡ ಕೃಷ್ಣನು ಮೌನವನ್ನೇ ಮುಂದುವರೆಸುತ್ತಾನೆ. ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದರಿಂದ ಯಾವ ಶ್ರೇಯಸ್ಸೂ ಇಲ್ಲ ಎಂದು ಶ್ಲೋಕದ ಮೊದಲ ಸಾಲಿನಲ್ಲೇ ಅರ್ಜುನನು ಕೃಷ್ಣನಿಗೆ ವಿವರಿಸುತ್ತಾನೆ. ಆದರೂ ಕೃಷ್ಣನ ಒಣ ನಗೆಯು ಬದಲಾಗುವುದಿಲ್ಲ. ಭ್ರಮೆಗೊಳಗಾದ ಬುದ್ಧಿಯ ಪಾಂಡವ ನಾಯಕನು ಕೃಷ್ಣನ ವರ್ತನೆಗೆ ಕಾರಣ ಹುಡುಕುತ್ತಾನೆ. ತತ್ಕ್ಷಣವೇ ಕೌರವರು ತಮಗೆ ಮಹಾಪಾತಕಿಗಳಂತೆ ವರ್ತಿಸಿದ್ದನ್ನು ನೆನಪಿಗೆ ತರುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಆತತಾಯಿಗಳನ್ನು, ಇಲ್ಲಿ ಆತತಾಯಿಗಳೆಂದರೆ ಸುಡುವುದು, ವಿಷವನ್ನು ಉಣಿಸುವುದು, ಶಸ್ತ್ರದಿಂದ ಹೊಡೆಯುವುದು, ಧನವನ್ನು ಸೂರೆ ಮಾಡುವುದು, ಭೂಮಿಯನ್ನು ಅಪಹರಿಸುವುದು, ಹೆಂಗಸರನ್ನು ಅವಮಾನಗೊಳಿಸುವುದು, ಈ 6 ಬಗೆಯ ಕೇಡುಗಳನ್ನು ಮಾಡಿದವರನ್ನು ಆತತಾಯಿಗಳೆನ್ನುತ್ತಾರೆ. ಎಂದರೆ ಅಂತಹ ಮಹಾಪಾತಕಿಗಳನ್ನು ಕೊಲ್ಲಬೇಕು. ಆದರೆ
ಆ ಕೊಲ್ಲುವ ಪಾಪ ನಮಗೇಕೆ ಎಂದು ಕೇಳುತ್ತಿದ್ದಾನೆ. ಮಾನವನ ಅಹಂಕಾರವು ತನ್ನ ಆತ್ಮಸ್ವರೂಪವನ್ನು ತಿಳಿಯದೆ ಏನಾದರೂ ತಪ್ಪು ಕೆಲಸ ಮಾಡಿದಲ್ಲಿ ಅದು ಪಾಪ ಎಂದು ಪರಿಗಣಿಸಲ್ಪಡುವುದು. ಮನ ಬಂದಂತೆ ವರ್ತಿಸುವುದು ಪಶುಗಳ ಸಹಜ ಪ್ರವೃತ್ತಿ. ಮಾನವನ ಘನತೆಗೆ ಅದು ತಕ್ಕುದಲ್ಲ. ಮನಸ್ಸಿಗೆ ಬಂದಂತೆ ವರ್ತಿಸಿ ಆಮೇಲೆ ನಾನು ಹೀಗೆ ಮಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡುವ ಕರ್ಮಗಳೆಲ್ಲ ಪಾಪ ಕರ್ಮಗಳು. ಶತ್ರುಗಳನ್ನು ಕೊಲ್ಲಲು ಅರ್ಜುನನ ಆಕ್ಷೇಪಣೆಯು ನಮ್ಮ ಧರ್ಮ ಗ್ರಂಥಗಳನ್ನು ತಪ್ಪಾಗಿ ತಿಳಿದಂತೆ ಆಗುತ್ತದೆ. ಆದ್ದರಿಂದಲೇ ಕೃಷ್ಣನು ಅರ್ಜುನನ ನಿಲುವನ್ನು ಮೆಚ್ಚಲೂ ಇಲ್ಲ, ಟೀಕಿಸಲೂ ಇಲ್ಲ. ತನ್ನ ಸ್ನೇಹಿತನು ಚಿತ್ತೋದ್ರೇಕದಿಂದ ಬಡಬಡಿಸುತ್ತಿರುವುದನ್ನು ನೋಡಿ ಮೊದಲು ಮಾನಸಿಕ ರೋಗಿಯು ತನ್ನ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ಹೊರಹಾಕಲಿ ಎಂದು ಪರಮಾತ್ಮನು ಸುಮ್ಮನಿರುತ್ತಾನೆ. ತಸ್ಮಾನ್ನಾರ್ಹಾ ವಯಂ ಹಂತುಂ ಧಾತ್ರರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಆದ್ದರಿಂದ ಎಲೈ ಮಾಧವನೇ, ನಮ್ಮ ನೆಂಟರಾದ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲಬಾರದು. ಸ್ವಜನರನ್ನು ಕೊಂದು ನಾವು ಹೇಗೆ ಸುಖದಿಂದ ಇದ್ದೇವು? ಅರ್ಜುನನು ತನ್ನ ವಾದಗಳನ್ನು ಇಲ್ಲಿ ಮುಂದುವರಿಸುತ್ತಿದ್ದಾನೆ. ಅವನ ವಾದಗಳಲ್ಲಿ ಯಾವೊಂದೂ ಧರ್ಮಸಮ್ಮತವಾದುದಲ್ಲ. ಧರ್ಮ ಗ್ರಂಥಗಳನ್ನು ತೆಗಳುವವರಿಗಿಂತ ಪವಿತ್ರ ಗ್ರಂಥಗಳನ್ನು ಅನಭಿಜ್ಞರಾಗಿ ತಪ್ಪಾಗಿ ವ್ಯಾಖ್ಯಾನ ಮಾಡುವವರು ಮಹಾ ಅಪರಾಧಿಗಳು. ಇವರು ಪವಿತ್ರ ಗ್ರಂಥಗಳ ಹೆಸರನ್ನೇ ಕೆಡಿಸಿಬಿಡುತ್ತಾರೆ. ಅರ್ಜುನನು ಅಂತಹ ಕೆಟ್ಟ ಕೆಲಸವನ್ನು ತನಗರಿವಿಲ್ಲದೆ ಮಾಡುತ್ತಿದ್ದಾನೆ. ಏನೇ ಆದರೂ ಸ್ವಜನರನ್ನು ಕೊಲ್ಲುವ ಗೋಜಿಗೆ ತಾನು ಬರುವುದಿಲ್ಲ ಎನ್ನುತ್ತಿದ್ದಾನೆ. ಶ್ರೀಕೃಷ್ಣನು ಇನ್ನೂ ಮೌನದಲ್ಲೇ ಇದ್ದಾನೆ. ಶ್ರೀಕೃಷ್ಣನು ತನ್ನ ವಾದಗಳನ್ನು ಒಪ್ಪುವಂತೆ ಮಾಡಲು ಏನು ಮಾಡಬೇಕು ಎಂಬುದೇ ಅರ್ಜುನನಿಗೆ ತಿಳಿಯದಾಗಿದೆ. ಶ್ಲೋಕದ 2ನೇ ಸಾಲಿನಲ್ಲಿ ಅವನು ಕೃಷ್ಣನಿಗೆ ಬೇಡಿಕೆಯನ್ನು ಸಲ್ಲಿಸುವುದಲ್ಲದೆ ತನಗಾಗಿ ಆಲೋಚಿಸಬೇಕೆಂದು ಮತ್ತು ತನ್ನ ನಿರ್ಣಯವನ್ನು ಬೆಂಬಲಿಸಬೇಕೆಂದು ಕೈಮುಗಿದು ಬೇಡಿಕೊಳ್ಳುತ್ತಾನೆ. ಕೃಷ್ಣ ಅರ್ಜುನ ಇಬ್ಬರೂ ದೀರ್ಘಕಾಲದ ಸ್ನೇಹಿತರು. ಈ ರೀತಿ ಹುಟ್ಟಿರುವ ಸಲಿಗೆಯಿಂದ ಅರ್ಜುನನು ತನ್ನ ಸಾರಥಿಯನ್ನು ಪ್ರೀತಿಯಿಂದ ಮಾಧವ ಎಂದು ಸಂಬೋಧಿಸುತ್ತಾನೆ. ತನ್ನ ಸ್ವಜನರನ್ನು ನಾಶ ಮಾಡಿದ ಮೇಲೆ ಹೇಗೆ ಸೌಖ್ಯದಿಂದಿರಲು ಸಾಧ್ಯ ಎಂದು ಪ್ರಶ್ನಿಸುತ್ತಾನೆ. ಆದರೂ ಕೃಷ್ಣನು ಇನ್ನು ಮೌನದಿಂದಲೇ ಇರುತ್ತಾನೆ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ದುರಾಸೆಯಿಂದ ಬುದ್ಧಿಗೆಟ್ಟಿರುವ ಇವರೇನೋ ಕುಲಕ್ಷಯದಿಂದ ಆಗುವ ಕೇಡನ್ನು ಮತ್ತು ಮಿತ್ರರಿಗೆ ಎಸಗುವ ಹಿಂಸೆಯಿಂದ ಉಂಟಾಗುವ ಪಾಪವನ್ನು ಅರಿಯರು. ಎಲೈ ಜನಾರ್ದನನೇ, ನಾವಾದರೂ ಕುಲದ ನಾಶದಿಂದ ಆಗುವ ಕೇಡನ್ನು ಸ್ಪಷ್ಟವಾಗಿ ಬಲ್ಲವರಾದ್ದರಿಂದ ಈ ಪಾಪದಿಂದ ಹಿಮ್ಮೆಟ್ಟದಿರುವುದಾದರೂ ಹೇಗೆ? ಅಧಿಕಾರಕ್ಕಾಗಿ ಮತ್ತು ಸಂಪತ್ತಿಗಾಗಿ ದುರಾಸೆಯಿಂದ ಕುರುಡರಾಗಿ ಬೆಳೆದ ಕೌರವರು ಈ ಯುದ್ಧದಿಂದ ಸಮಾಜವು ಸಂಪೂರ್ಣವಾಗಿ ನಾಶವಾಗುವುದು ಎಂಬುದನ್ನು ತಿಳಿಯರು. ಅವರ ಮಹತ್ವಾಕಾಂಕ್ಷೆಯು ಅವರ ಬುದ್ಧಿಯನ್ನು ಮತ್ತು ವಿವೇಚನಾ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಆವರಿಸಿದೆ ಎಂದರೆ ತಮ್ಮ ಬಂಧುಗಳನ್ನು ನಿರ್ಮೂಲಗೊಳಿಸುವ ಕ್ರೂರತೆ ಕೂಡ ಅವರಿಗೆ ಕಾಣುತ್ತಿಲ್ಲ. ಆದರೆ ಅರ್ಜುನನು ತನ್ನ ವಿವೇಚನಾ ಶಕ್ತಿಯನ್ನು ಉಳಿಸಿಕೊಂಡಿರುವಂತೆ ಕಾಣುತ್ತದೆ. ದಾಯಾದಿ ಯುದ್ಧದಿಂದ ಉಂಟಾಗುವ ಅಸ್ತವ್ಯಸ್ತತೆಯಲ್ಲಿ ಸಮಾಜವು ಭೂಗತವಾಗುತ್ತದೆ ಎಂಬುದನ್ನು ಅವನು ಸ್ಪಷ್ಟವಾಗಿ ಮನಗಾಣುತ್ತಾನೆ. ಈಗ ಅವನ ವಾದವು ಈ ಪರಿಗಿದೆ. ನಮ್ಮ ಸ್ನೇಹಿತನೊಬ್ಬ ಪಾನಮತ್ತನಾಗಿದ್ದು ಅಸಹ್ಯವಾಗಿ ವರ್ತಿಸಿದಾಗ ನಾವು ಪ್ರತೀಕಾರ ಮಾಡಿದರೆ ನಮ್ಮ ಕೆಲಸ ಇನ್ನೂ ನೀಚತನದ್ದಾಗುತ್ತದೆ. ಏಕೆಂದರೆ ನಮ್ಮ ಸ್ನೇಹಿತನು ಕುಡಿತದ ಅಮಲಿನಲ್ಲಿ ತಾನೇನು ಮಾಡುತ್ತಿರುವೆನು ಎಂಬ ಪ್ರಜ್ಞೆಯನ್ನು ಸಾಕಷ್ಟು ಹೊಂದಿರುವುದಿಲ್ಲ. ಇದನ್ನು ನಾವು ತಿಳಿದಿರಬೇಕಷ್ಟೇ. ಅಂತಹ ಸಮಯದಲ್ಲಿ ತಿಳಿದವರಾದ ನಾವು ಅವನ ಉದ್ದಟತನವನ್ನು ಮನ್ನಿಸಬೇಕು. ಅಂತೆಯೇ ಇಲ್ಲಿ ಅರ್ಜುನನು ವಾದಿಸುತ್ತಾನೆ.
ದುರ್ಯೋಧನ ಮತ್ತು ಅವನ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಿದರೂ ನಾವು ಸುಮ್ಮನೆ ಹಿಮ್ಮೆಟ್ಟಿ ಸೋಲಿನ ಕಳಂಕವನ್ನು ಅನುಭವಿಸುತ್ತಾ ಕೂಡಬೇಕು ಎಂಬುದು ಅವನ ಮತ. ಈ ವಾದವು ಅರ್ಥವಿಲ್ಲದ್ದು ಎಂದು ಗೀತೆಯನ್ನು ಓದುವಾಗ ನಮಗೆ ಅರಿವಾಗುವುದು. ಹಿಂದೂ ಧರ್ಮದ ಪ್ರಕಾರ ದುಷ್ಕೃತ್ಯವನ್ನು ಪರಿಣಾಮಕಾರಿಯಾಗಿ ಪ್ರತಿಭಟಿಸುವುದೇ ಸರಿಯಾದುದು. ಗೀತೆಯಲ್ಲಿ ಕೃಷ್ಣನು ವಿವರಿಸುವ ತತ್ವದ ತಿರುಳೇ ಇದು. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲವನ್ನು ನಾಶಗೊಳಿಸುವುದರಿಂದ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಧಾರ್ಮಿಕ ಕರ್ಮಗಳು ನಾಶವಾಗುತ್ತವೆ. ಧರ್ಮವು ನಷ್ಟವಾದರೆ ಅಧರ್ಮವೇ ಬೆಳೆಯುತ್ತದೆ. ಇದು ಅರ್ಜುನನ ವಾದ. ಕತೆ ಹೇಳುವವನು ಹಳೆಯ ಕಥೆಯನ್ನೇ ಪುನಃ ಹೇಳುವಾಗ ಹೊಸ ವಿವರಗಳನ್ನು ಸೇರಿಸಿ ಹೇಳುವಂತೆ ಅರ್ಜುನನೂ ಸಹ ಈಗ ಹೊಸ ಸ್ಫೂರ್ತಿಯನ್ನು ಪಡೆದವನಂತೆ ಪ್ರತಿ ಸಲವೂ ಅವನ ಸೃಜನಾತ್ಮಕ ಬುದ್ಧಿಯು ತನ್ನ ತಪ್ಪು ವಾದಗಳನ್ನು ಬೆಂಬಲಿಸುತ್ತಾ ಹೊಸ ಹೊಸ ಕಾರಣಗಳನ್ನು ನೀಡುತ್ತಿದೆ. ಪ್ರತಿ ಕುಟುಂಬದ ನಾಶದಿಂದ ಅದರೊಡನೆ ಸಮಾಜದ ಧಾರ್ಮಿಕ ಸಂಪ್ರದಾಯಗಳು ಕೊನೆಗೊಳ್ಳುತ್ತವೆ. ಅನಂತರ ಅಧರ್ಮದ ಯುಗವು ಹೊಮ್ಮುತ್ತದೆ ಎಂದು ಇಲ್ಲಿ ಅವನು ಸೂಚಿಸುತ್ತಾನೆ. ಧಾರ್ಮಿಕ ಪ್ರಯೋಗಗಳು ಜನರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವುದಕ್ಕಾಗಿಯೇ ಇರುವಂತಹವುಗಳು. ಇದು ನಮ್ಮ ಪೂರ್ವಜರ ಕೊಡುಗೆ. ಪ್ರತಿಯೊಂದು ಕುಟುಂಬದ ಸಂಸ್ಕೃತಿ ಮತ್ತು ಸಂಪ್ರದಾಯವು ಇಡೀ ದೇಶದ ಸಮಗ್ರ ಸಂಸ್ಕೃತಿ ಹಾಗೂ ಭದ್ರತೆಯ ಅಂಶ ಎಂದು ಅವರು ಮನಗಂಡಿದ್ದರು. ಆದ್ದರಿಂದಲೇ ಕುಟುಂಬ ಧರ್ಮದ ಪ್ರಾಮುಖ್ಯವನ್ನು ಇದೀಗ ಅರ್ಜುನನು ಮುಂದಿಡುತ್ತಾನೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಎಲೈ ಕೃಷ್ಣನೇ, ಅಧರ್ಮವು ಪ್ರಬಲವಾಗುವುದರಿಂದ ಕುಟುಂಬದ ಸ್ತ್ರೀಯರು ನಡತೆಗೆಟ್ಟವರಾಗುತ್ತಾರೆ. ವೃಷ್ಣಿವಂಶೋದ್ಭವನೆ ಹಾಗಾಗುವಾಗ ವರ್ಣಗಳು ಬೆರಕೆಯಾಗುವವು, ವರ್ಣಸಂಕರವಾಗುವುದು. ಹಿಂದಿನ ಶ್ಲೋಕದಲ್ಲಿ ಹೇಳಿದ ವಾದವನ್ನು ಮುಂದುವರೆಸುತ್ತಾ ಕುಲದ ನಿಜವಾದ ನೀತಿಯ ರುಜುತ್ವವು ನಾಶವಾದರೆ ಅನಂತರ ಉಂಟಾಗುವ ಪರಿಣಾಮಗಳನ್ನು ಪಾರ್ಥನು ವಿವರಿಸುತ್ತಾನೆ. ಸಮಾಜದಲ್ಲಿನ ನೀತಿಯು ನಿಧಾನವಾಗಿ ನಶಿಸಿ ಹೋಗಿ ಅಲ್ಲಿ ವರ್ಣಸಂಕರ ಉಂಟಾಗುತ್ತದೆ ಎಂದು ಅವನು ಹೇಳುತ್ತಾನೆ. ಜಾತಿ ಎಂಬ ಶಬ್ದವು ಈಚೀಚೆಗೆ ವಿದ್ಯಾವಂತರಿಂದ ಅಪಾರ್ಥದಲ್ಲಿ ಅತಿಯಾದ ಟೀಕೆಗೆ ಗುರಿಯಾಗುತ್ತಿದೆ. ವಾಸ್ತವವಾಗಿ ಜಾತಿ ಎಂಬುದನ್ನು ಇಂದಿನ ನಮ್ಮ ಸಮಾಜದಲ್ಲಿ ಜನರು ತಿಳಿದಿರುವ ರೀತಿಯಲ್ಲಿ ತಿಳಿದರೆ ಅನುಮಾನವಿಲ್ಲದೆ ಅವರ ಟೀಕೆಯೆಲ್ಲವೂ ಸಮರ್ಥನೀಯ. ಆದರೆ ಇಂದು ಜಾತಿಯ ಹೆಸರಿನಲ್ಲಿ ನಮ್ಮ ಸುತ್ತ ಕಾಣುವುದು ಹಿಂದೂ ಧರ್ಮದ ಅಧಃಪತನವಷ್ಟೇ. ಅಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ಪ್ರಾಪ್ತವಾಗುವ ಜನಬಲವನ್ನು ಅವರವರ ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗೆ ಅನುಸಾರವಾಗಿ ಜಾತಿ ಎಂದು ವಿಂಗಡಿಸುವ ಕ್ರಮವಿತ್ತು. ಯಾರು ಬುದ್ಧಿಜೀವಿಗಳಾಗಿದ್ದರೋ ಮತ್ತು ಯಾರಿಗೆ ಸಂಶೋಧನೆಯಲ್ಲಿ ಮತ್ತು ಅಧ್ಯಯನದಲ್ಲಿ ಆಸ್ತಿಯಿತ್ತೋ ಅಂತಹವರನ್ನು ಬ್ರಾಹ್ಮಣರು ಎಂದು ಕರೆಯುತ್ತಿದ್ದರು. ಯಾರಿಗೆ ರಾಜಕೀಯದಲ್ಲಿ ಅಭಿಲಾಷೆಯಿದ್ದು, ಯಾರು ದೇಶದ ಶಾಂತಿಯನ್ನು ಸಂಪತ್ತನ್ನು ರಕ್ಷಿಸುತ್ತಾ ದೇಶವನ್ನು ಆಂತರಿಕ ಹಾಗೂ ಬಾಹ್ಯ ದಾಳಿಗಳಿಂದ ಸಂರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರೋ ಅಂತಹವರನ್ನು ಕ್ಷತ್ರಿಯರೆಂದು ಪರಿಗಣಿಸಿದ್ದರು. ಯಾರು ಸಮಾಜದಲ್ಲಿ ವ್ಯವಸಾಯ ಹಾಗೂ ವ್ಯಾಪಾರವನ್ನು ಮಾಡುತ್ತಿದ್ದರೋ ಅಂತಹವರನ್ನು ವೈಶ್ಯರೆಂದೂ, ಮೇಲೆ ತಿಳಿಸಿದ ಯಾವ ಪಂಗಡಕ್ಕೂ ಸೇರದವರನ್ನು ಶೂದ್ರರೆಂದು ಪರಿಗಣಿಸುತ್ತಿದ್ದರು. ಅಥವಾ ಮೇಲೆ ಹೇಳಿದ ಪಂಗಡಗಳವರು ತಮ್ಮ ಕಾರ್ಯವನ್ನು ಮಾಡುವಾಗ ಅವರಿಗೆ ಸೂಕ್ತವಾದಂತಹ ಸೇವೆ ಸಲ್ಲಿಸುವವರನ್ನು ಶೂದ್ರರೆಂದು ಪರಿಗಣಿಸುತ್ತಿದ್ದರು. ಸಮಾಜದಲ್ಲಿ ಅಂತಹವರು ಮೇಲಿನ 3 ಪಂಗಡದವರ ಎಲ್ಲ ರೀತಿಯ ಸೇವೆಗೆ ತಯಾರಿದ್ದರು. ನಮ್ಮ ಆಧುನಿಕ ಸಮಾಜ, ಕಾರ್ಯಕರ್ತರು, ಅಧಿಕಾರಿಗಳು, ವ್ಯವಸಾಯ ಹಾಗೂ ಕೈಗಾರಿಕಾ ಕ್ಷೇತ್ರದ ಕಾರ್ಮಿಕರು ಇವರೆಲ್ಲ ಈ ಕುಲೀನ ಗುಂಪಿಗೆ ಅಂದರೆ ಶೂದ್ರ ಗುಂಪಿಗೆ ಸೇರಿದವರೇ. ವಿಶಾಲ ತಳಹದಿಯ ಮೇಲಿರುವ ಜಾತಿ ಪದ್ಧತಿಯನ್ನು ನಾವು ಅರ್ಥ ಮಾಡಿಕೊಂಡರೆ ಅದು ಇಂದಿನ ಔದ್ಯೋಗಿಕ ಕಸುಬಿನಂತೆಯೇ ಇದೆ. ವರ್ಣಸಂಕರದ ಬೆದರಿಕೆಯನ್ನು ಅರ್ಜುನನು ಗಂಭೀರವಾಗಿ ಹೇಳುವಾಗ ನಮ್ಮ ಸಾಮಾಜಿಕ ರಚನೆಯಲ್ಲಿ ಇರುವುದನ್ನೇ ಅವನು ಹೇಳುತ್ತಿರುವುದು.
ಎಂಬುದು ಭಾಸವಾಗುತ್ತದೆ. ಆಸ್ಪತ್ರೆಯ ಅಧಿಕಾರವನ್ನು ಇಂಜಿನಿಯರಿಗೆ ವಹಿಸಿ ಅವನು ಶಸ್ತ್ರಚಿಕಿತ್ಸಾ ಭಾಗದಲ್ಲಿ ವೈದ್ಯನಂತೆ ಕಾರ್ಯಪ್ರವೃತ್ತನಾದರೆ ಸಾಮಾಜಿಕವಾಗಿ ಎಷ್ಟು ಅಪಾಯಕಾರಿ. ಅಂತೆಯೇ ಒಂದು ಆಣೆಕಟ್ಟನ್ನು ಕಟ್ಟುವಲ್ಲಿ ವೈದ್ಯನೊಬ್ಬನನ್ನು ನೇಮಿಸುವುದಾದರೆ ಅವನು ಏನು ಮಾರ್ಗದರ್ಶನ ಕೊಟ್ಟಾನು? ಒಂದು ವೇಳೆ ಅವನ ಯೋಜನೆಗೆ ಸರಿಯಾಗಿ ಕೆಲಸಗಳು ನಡೆಯುವುದಾದರೆ ಅದು ಇನ್ನೆಷ್ಟು ಅಪಾಯಕಾರಿಯಾದೀತು. ಸಮಾಜದ ಸಾಮಾನ್ಯ ನೀತಿಯು ಹದಗೆಟ್ಟಾಗ ಯುವಕ ಯುವತಿಯರು ಯಾವ ನಿರ್ಬಂಧವೂ ಇಲ್ಲದೆ ಮೋಹದಿಂದ ಕುರುಡಾಗಿ ಯಾವ ಅಡಚಣೆಯೂ ಇಲ್ಲದೆ ಬೆರೆಯುತ್ತಾರೆ. ಕಾಮ ತೃಷ್ಣೆಗೆ ಕಣ್ಣಿಲ್ಲ. ಅವರು ಉತ್ತಮ ಸಂಸ್ಕೃತಿಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಹಾಗಾಗಿ ಕಲಬೆರಕೆ ಸಂಸ್ಕೃತಿ ಉತ್ಪನ್ನವಾಗುತ್ತದೆ. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಜಾತಿಗಳ ಗೊಂದಲವು ಇಡೀ ಕುಲವನ್ನು ನರಕಕ್ಕೆ ಒಯ್ದಂತೆ. ಏಕೆಂದರೆ ಅವರ ಪೂರ್ವಜರು ಪಿಂಡ ಪ್ರಧಾನವೂ ಜಲತರ್ಪಣವೂ ಇಲ್ಲದಂತಾಗಿ ತಮ್ಮ ಲೋಕದಿಂದ ಅಧೋಗತಿಗೆ ಬೀಳುವರು. ಅರ್ಜುನನು ತನ್ನ ವಾದವನ್ನು ಮುಂದುವರಿಸಿ ವರ್ಣ ಸಂಕರದ ಪರಿಣಾಮಗಳನ್ನು ತೋರಿಸುತ್ತಾನೆ. ವರ್ಣ ಸಂಕರವಾದಾಗ ಯಾವುದೇ ರೀತಿ ನಿಯಮಗಳು ಸಮಾಜದಲ್ಲಿ ಇರುವುದಿಲ್ಲ. ಹಾಗಾಗಿ ಮನುಷ್ಯನು ತನ್ನ ಸರ್ವನಾಶವನ್ನು ತಾನೇ ಮಾಡಿಕೊಳ್ಳುತ್ತಾನೆ. ಸತ್ತವರಿಗೆ ಪಿತೃಗಳಿಗೆ ನಾವು ತರ್ಪಣ ಕೊಡುವುದೆಂದರೆ ಅವರು ತಮ್ಮ ಜೀವನವಿಡೀ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದು ನಮಗೆ ಕೊಟ್ಟಿದ್ದನ್ನು ನಾವು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬರುತ್ತೇವೆ ಎಂಬ ಭರವಸೆ ಕೊಡುವುದಕ್ಕಾಗಿ. ಅವರು ನಮಗೆ ಧಾರೆ ಎರೆದ ಸಂಪ್ರದಾಯಗಳನ್ನು ಸಮಾಜವು ನಾಶ ಮಾಡಿದ್ದೇ ಆದರೆ ನಮ್ಮ ಪೂರ್ವಜರ ದುಡಿಮೆಯನ್ನು ಸ್ವಾಭಾವಿಕವಾಗಿ ಅವಮಾನಗೊಳಿಸಿದಂತೆಯೇ ಸರಿ. ದಿವಂಗತರಾದವರು ತಮ್ಮ ಸ್ವರ್ಗದ ನೆಲೆಯಿಂದ ಸಾಯದೆ ಬದುಕಿರುವವರ ಬದುಕನ್ನು ಎಚ್ಚರದಿಂದ ಗಮನಿಸುತ್ತಾರೆ ಎಂಬ ಕಲ್ಪನೆಯು ಎಷ್ಟು ರಮಣೀಯ ಹಾಗೂ ಕಾವ್ಯಾತ್ಮಕವಾಗಿದೆ. ಅವರು ಉದ್ದೇಶಪೂರ್ವಕವಾಗಿ ಬಹಳ ದುಡಿಮೆಯಿಂದ ನಿರ್ಮಿಸಿದ ತೋಟವನ್ನು ಕಾಡಾಗಿ ಪರಿವರ್ತಿಸುವುದನ್ನು ಕಂಡಾಗ ಅವರಿಗೆ ಅದೆಷ್ಟು ನೋವಾಗಲಿಕ್ಕಿಲ್ಲ. ಪ್ರತಿಯೊಂದು ಜನಾಂಗವು ಅದರ ಸಂಸ್ಕೃತಿಯ ಬೆಳಕನ್ನು ತನ್ನ ಮುಂದಿನ ಜನಾಂಗಕ್ಕೆ ದಾಟಿಸುತ್ತದೆ. ಅವರುಗಳು ಅದನ್ನು ಕಾಪಾಡಬೇಕು, ಜೋಪಾನ ಮಾಡಿ ಪೋಷಿಸಬೇಕು. ಇನ್ನೂ ಹೆಚ್ಚು ಪ್ರಜ್ವಲಿಸುವಂತೆ ಮಾಡಲಾಗದಿದ್ದರೂ ತಮ್ಮ ಸರದಿ ಬಂದಾಗ ಇದ್ದ ಸಂಸ್ಕೃತಿಯ ಬೆಳಕು ಮಾಸದಂತೆ ಮುಂದಕ್ಕೆ ದಾಟಿಸಬೇಕು. ಭಾರತದಲ್ಲಿ ಋಷಿಗಳು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಆರಂಭಿಸಿದವರು ಮತ್ತು ಆ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಧಾರ್ಮಿಕ ಅಭ್ಯಾಸಗಳ ಮೂಲಕ ವಹಿಸಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಆದ್ದರಿಂದಲೇ ಸಂಸ್ಕೃತಿ ಹಾಗೂ ಧರ್ಮವು ಹಿಂದೂಗಳಿಗೆ ಎಂದೇ ಆಗಿದೆ. ನಮ್ಮ ಪುರಾತನ ಸಾಹಿತ್ಯದಲ್ಲಿ ಸಂಸ್ಕೃತಿ ಎಂಬ ಶಬ್ದವು ಕಾಣುವುದು ಬಹಳ ಅಪರೂಪ. ಬಹುಪಾಲು ನಮ್ಮ ಧಾರ್ಮಿಕ ಅಭ್ಯಾಸಗಳನ್ನೇ ಅಲ್ಲಿ ಹೆಸರಿಸಿದುದನ್ನು ನಾವು ಕಾಣಬಹುದು. ವಾಸ್ತವವಾಗಿ ಈ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಸಮಾಜದಲ್ಲಿ ಉಳಿಸಿಕೊಂಡು ಬಂದುದೇ ಹಿಂದೂ ಧರ್ಮ. ಆದ್ದರಿಂದಲೇ ಈ ಶ್ಲೋಕಗಳಲ್ಲಿ ಒಂದು ಕುಲಧರ್ಮದ ಬಗ್ಗೆ ಇಷ್ಟೆಲ್ಲ ಹೇಳಿರುವುದು. ಧರ್ಮವು ಪವಿತ್ರ ಬದುಕಿನ ಮೌಲ್ಯಗಳಿಂದ ಕೂಡಿದ್ದು, ಅಂತಹ ಬದುಕನ್ನು ಬಾಳುವುದರಿಂದ ನಮ್ಮೊಳಗಿರುವ ಮೂಲ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚು ಹೆಚ್ಚು ಪ್ರಕಟಗೊಳಿಸಲು ಸಾಧ್ಯವಾಗುತ್ತದೆ. ಸುವ್ಯವಸ್ಥಿತವಾದ ಕುಟುಂಬದಲ್ಲಿ ಒಟ್ಟಾಗಿ ಬದುಕಲು ಅವಲಂಬಿಸಬೇಕಾದ ಕಾನೂನುಗಳೇ ಕುಟುಂಬ ಧರ್ಮ. ಈ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದರಿಂದ ನಮ್ಮ ಮನೆಗಳಲ್ಲಿ ಹುಟ್ಟಿದ ಮಕ್ಕಳು ನಮ್ಮ ಪುರಾತನ ಸಂಸ್ಕೃತಿಯನ್ನು ತಮಗರಿವಿಲ್ಲದಂತೆಯೇ ಕಲಿತು ಬಿಡುತ್ತಾರೆ. ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ವರ್ಣ ಸಂಕರಕ್ಕೆ ಹೇತುವಾಗಿರುವವರ ಹಾಗೂ ಕುಲಧರ್ಮವನ್ನು ನಾಶಗೆಡಗುವವರ ಹೀನ ಕೃತ್ಯಗಳಿಂದ ಜಾತಿಯ ಅನಂತ ಧಾರ್ಮಿಕ ಕರ್ಮಗಳು ಮತ್ತು ಕುಲ ಧರ್ಮಗಳು ನಾಶವಾಗುತ್ತವೆ. ದಾಯಾದಿ ಯುದ್ಧದ ಪರಿಣಾಮವಾಗಿ ಕುಟುಂಬದ ಧಾರ್ಮಿಕ ಕರ್ಮಗಳು ಸಹ ನಷ್ಟವಾಗುತ್ತವೆ ಎಂದು ಅರ್ಜುನ ಪುನಃ ಹೇಳುತ್ತಾನೆ. ನಾನು ಮೊದಲೇ ಹೇಳಿದಂತೆ ಧರ್ಮವನ್ನು ಭಾರತದ ಆಧ್ಯಾತ್ಮಿಕ ಸಂಸ್ಕೃತಿ ಎಂದು
ನಾವು ಅರ್ಥ ಮಾಡಿಕೊಂಡರೆ ಇದಕ್ಕೆ ಅಗತ್ಯವಾದ ಶಿಕ್ಷಣವನ್ನು ಪ್ರತಿ ಮನೆಯಲ್ಲೂ ಕೊಟ್ಟಿರುತ್ತಾರೆ. ಯುದ್ಧದ ನಂತರ ಯಾವ ಸಮಾಜದಲ್ಲಾದರೂ ಅಸ್ತಿತ್ವದಲ್ಲಿದ್ದ ಸಾಂಸ್ಕೃತಿಕ ಮೌಲ್ಯಗಳು ಅನಿರೀಕ್ಷಿತವಾಗಿ ನಷ್ಟವಾಗುತ್ತವೆ. ನಮ್ಮ ಆಧುನಿಕ ಪ್ರಪಂಚವೇ ಇದಕ್ಕೆ ಉದಾಹರಣೆ. ಎರಡನೇ ಮಹಾಯುದ್ಧವಾದ ಮೇಲೆ ನಮ್ಮ ಪ್ರಪಂಚದಲ್ಲಿ ಅದೆಷ್ಟು ಗಾಬರಿ, ಗೊಂದಲ, ಅನೀತಿ ಮತ್ತು ಮೋಸಗಳು ಹೇಗೆ ತಲೆ ಎತ್ತಿದವು ಎಂಬುದನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಅರ್ಜುನನು ಒಟ್ಟಾರೆ ಯುದ್ಧ ವಿರೋಧಿಯಾಗಿ ತನ್ನ ವಾದಗಳನ್ನು ಮಂಡಿಸುತ್ತಿದ್ದಾನೆ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತೀತ್ಯನುಶುಶ್ರುಮಾ. ಎಲೈ ಜನಾರ್ದನನೇ, ಯಾರ ಕುಟುಂಬದಲ್ಲಿ ಧಾರ್ಮಿಕ ಅಭ್ಯಾಸಗಳು ನಾಶವಾಗಿವೆಯೋ ಅಂಥ ಮನುಷ್ಯರಿಗೆ ಅನಿರ್ದಿಷ್ಟ ಕಾಲ ನರಕವಾಸವು ಅನಿವಾರ್ಯ ಎಂಬುದನ್ನು ಕೇಳಿದ್ದೇವೆ. ಆದರೂ ಕೃಷ್ಣನು ಮಾತಾಡಲೇ ಇಲ್ಲ. ಮಾತಾಡುವುದನ್ನು ನಿಲ್ಲಿಸುವ ಇಲ್ಲವೇ ಹೆಚ್ಚಿನ ವಾದಗಳನ್ನು ಮುಂದಿಡಲಾಗದ ಘಟ್ಟಕ್ಕೆ ಅರ್ಜುನ ಬಂದಿದ್ದಾನೆ. ಪರಮಾತ್ಮನ ಗಂಭೀರ ನಿಶ್ಶಬ್ದತೆಯು ಅವನಿಗೆ ವಿಚಿತ್ರವಾಗಿ ಕಾಣುತ್ತಿದೆ. ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ವಾದಗಳನ್ನು ಮುಕ್ತಾಯಗೊಳಿಸಿ ಎಲ್ಲಿ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ನರಕಕ್ಕೆ ಹೋಗುತ್ತಾರೆ ಎಂದು ತಾನು ಕೇಳಿರುವ ಸಂಪ್ರದಾಯವನ್ನು ಹೇಳುತ್ತಾನೆ. ಕುಲಧರ್ಮವೆಂದರೆ ನಮ್ಮ ದೃಷ್ಟಿಯಲ್ಲಿ ಕುಟುಂಬದ ಎಲ್ಲರೂ ಶುದ್ಧ ಜೀವನವನ್ನು ನಡೆಸುವುದೇ ಆಗಿದೆ. ಶುದ್ಧ ಸಂಸ್ಕೃತಿಯ ತಳಹದಿಯ ಮೇಲೆ ಬೆಳೆದ ಕುಟುಂಬವು ಸಮಾಜದ ಅವಿಭಾಜ್ಯ ಅಂಗ. ಸಂಸ್ಕೃತಿಯು ಮೂಲತಃ ಧಾರ್ಮಿಕವಾದ್ದರಿಂದ ಹಿಂದೂಗಳಿಗೆ ಧರ್ಮವೇ ಸಂಸ್ಕೃತಿ. ಕುಟುಂಬದ ಒಗ್ಗಟ್ಟು ಛಿದ್ರವಾದರೆ ಪ್ರತಿ ಕುಟುಂಬದ ಬದುಕಿನ ಶುದ್ಧತೆ ಮತ್ತು ಪವಿತ್ರತೆಯು ನಾಶವಾಗುತ್ತದೆ. ಅಂಥ ಛಿದ್ರತೆಗೆ ಕಾರಣರಾದ ತಲೆಮಾರಿನ ಜನ ತಮಗೂ ಹಾಗೂ ಇತರರಿಗೂ ನರಕಯಾತನೆಯ ತೀವ್ರ ದುಃಖದ ವಿಷಣ್ಣತೆಯ ಯುಗವನ್ನೇ ಆರಂಭಿಸುತ್ತಾರೆ ಎಂದು ಅರ್ಜುನನು ಸ್ಪಷ್ಟಪಡಿಸುತ್ತಿದ್ದಾನೆ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತಾಃ. ಅಯ್ಯೋ, ನಾವು ರಾಜ್ಯ ಸುಖದ ಅತ್ಯಾಶೆಯಿಂದ ನಮ್ಮ ಸ್ವಜನರನ್ನು ಕೊಲ್ಲಲು ಹೊರಟಿರುವೆವಲ್ಲ. ನಾವು ಮಹಾಪಾಪವನ್ನೇ ಮಾಡಲು ನಿಶ್ಚಯಿಸಿದಂತಿದೆ. ಅರ್ಜುನನ ವಾದ. ಅರ್ಜುನನಿಗೆ ವಿಷಾದವನ್ನು ನೋಡುವಾಗ ನಮಗೆ ಅವನ ಬಗ್ಗೆ ಕನಿಕರ ಮೂಡುವುದು ಸಹಜ. ಇಂತಹ ಪಾಪಕರ್ಮಕ್ಕೆ ನಾವೂ ಹೊರಟಿರುವೆವಲ್ಲ ಎಂದು ಅವನು ಬಹಳ ದುಃಖಿಸುತ್ತಾನೆ. ತನ್ನ ಮುಂದಿರುವ ಸಮಸ್ಯೆಯನ್ನು ಎದುರಿಸುವಲ್ಲಿ ತಾನು ಅಶಕ್ತನಾಗಿದ್ದೇನೆ ಎಂಬ ಅರಿವು ಅವನಿಗೆ ಪೂರ್ಣವಾಗಿದೆ. ಈ ರೀತಿಯ ಮಾನಸಿಕ ನಿಶ್ಯಕ್ತತೆಯು ಅವನ ಧೈರ್ಯವನ್ನೆಲ್ಲ ನುಂಗಿಬಿಡುತ್ತದೆ. ತನ್ನ ಹೇಡಿತನಕ್ಕೆ ಕರುಣೆಯ ಕೃತಕ ಕಿರೀಟ ಇಟ್ಟು ಸಮಸ್ಯೆಯನ್ನು ದಾಟಲು ಪ್ರಯತ್ನಿಸುತ್ತಿದ್ದಾನೆ. ಹೀಗೆ ಯುದ್ಧದ ಮೂಲ ಉದ್ದೇಶವನ್ನೇ ಬೇಕೆಂದೇ ತಪ್ಪಾಗಿ ಗ್ರಹಿಸುತ್ತಾನೆ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಛಾತ್ರ ರಾಷ್ಟ್ರಾರಣೇ ಹನ್ಯಃ ತನ್ಮೇ ಕ್ಷೇಮತರಂ ಭವೇತ್. ಆಯುಧಪಾಣಿಗಳಾದ ಧೃತರಾಷ್ಟ್ರನ ಮಕ್ಕಳು ನಿರಾಯುಧನಾದ ನನ್ನನ್ನು ಕೌರವರು ಕೊಂದರು, ಅದೇ ನನಗೆ ಹೆಚ್ಚು ಕ್ಷೇಮವಾದೀತು. ಅಸಹಾಯಕ ಜಿಂಕೆಯಂತೆ ನಿರಾಯುಧನಾದ ತನ್ನನ್ನು ಕೌರವರು 10 ಬಾಣಗಳಿಂದ ಸಾಯಿಸಿದರು. ಅಂತಹ ಯುದ್ಧದಲ್ಲಿ ಸಾಯುವುದೇ ಉತ್ತಮ ಎಂದು ತಾನು ಇದುವರೆಗೂ ಹೇಳಿದ ದೀರ್ಘವಾದಗಳಿಂದ ಅರ್ಜುನನು ಇಲ್ಲಿ ತನ್ನ ಕಟ್ಟ ಕಡೆಯ ಅಭಿಪ್ರಾಯವನ್ನು ಹೇಳುತ್ತಾನೆ. ಅರ್ಜುನನು ಇಲ್ಲಿ ಬಳಸಿರುವ ಶಬ್ದವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕ್ಷೇಮ ಎಂಬ ಶಬ್ದಕ್ಕೆ ಭೌತಿಕ ನೆಮ್ಮದಿ ಎಂದು ಅರ್ಥ. ಅಂದರೆ ಅರ್ಜುನನು ತನ್ನ ದೇಶದ ಏಳಿಗೆಗಿಂತ ತನ್ನೊಬ್ಬನ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂದಾಯಿತು. ಆದರೆ ಇದರ ಅರಿವು ಅವನಿಗಿಲ್ಲ. ಮಾನಸಿಕ ಉನ್ಮಾದದ ಅವಸ್ಥೆಗೆ ಒಳಗಾದ ಅವನಿಗೆ ತಾನು ಏನು ಹೇಳುತ್ತಿರುವೆನೋ ಎಂಬುದೇ ತಿಳಿಯದಾಗಿದೆ. ಸಂಜಯ ಉವಾಚ ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ.
ಅಂತಿಮವಾಗಿ ಈ ಎಲ್ಲ ವಿಷಯಗಳನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುವ ಸಂಜಯನು ಹೇಳುತ್ತಾನೆ, ಯುದ್ಧರಂಗದಲ್ಲಿ ಹೀಗೆ ನುಡಿದ ಅರ್ಜುನನು ಶೋಕತಪ್ತ ಮನಸ್ಸಿನಿಂದ ಕುಡಿದವನಾಗಿ ಬಿಲ್ಲು ಬಾಣಗಳನ್ನು ಬಿಸುಟು ರಥದಲ್ಲಿ ಕುಳಿತುಕೊಂಡನು. ಈ ಅಧ್ಯಾಯದ ಮುಕ್ತಾಯದ ಈ ಶ್ಲೋಕದಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಸಂಜಯನು ಕಂಡ ವೀಕ್ಷಕ ವಿವರಣೆಯ ಮಾತುಗಳಿವೆ. ತನ್ನ ವಾದಗಳನ್ನು ಮಂಡಿಸುತ್ತಿದ್ದ ಅರ್ಜುನನು ಆಂತರ್ಯದಲ್ಲಿ ಛಿದ್ರಗೊಂಡು ತನ್ನ ರಾಜಯೋಗ್ಯ ಆಯುಧಗಳನ್ನು ಬಿಸುಟು ಕೊನೆಗೆ ರಥದಲ್ಲಿ ಕುಳಿತು ಬಿಟ್ಟನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಗೀತೆಯ ಮೊದಲ ಅಧ್ಯಾಯದ ಕೊನೆಯ ದೃಶ್ಯವಿದು. ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನೂ ತಿಳಿಸುವ ಶ್ರೀಕೃಷ್ಣಾರ್ಜುನ ಸಂವಾದ ರೂಪವಾದ ಶ್ರೀಮದ್ ಭಗವದ್ಗೀತೆ ಎಂಬ ಉಪನಿಷತ್ತಿನಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯವು ಮುಗಿಯಿತು. ನಮ್ಮ ಧರ್ಮ ಗ್ರಂಥಗಳಲ್ಲಿ ಯಾವುದೋ ಒಂದು ಸಂಕೇತದಿಂದಲೋ ಇಲ್ಲವೇ ಚಿಹ್ನೆಯಿಂದಲೋ ಪ್ರತಿ ಅಧ್ಯಾಯದ ಅಂತ್ಯವನ್ನು ಸೂಚಿಸುತ್ತಿದ್ದರು. ಆಧುನಿಕ ದಿವಸಗಳಲ್ಲಿ ಅದರ ಅಗತ್ಯವಿಲ್ಲ. ಏಕೆಂದರೆ ಆ ಭಾಗವು ಅಚ್ಚಿನಲ್ಲಿ ನಮ್ಮ ಮುಂದಿದ್ದು ಒಂದು ಭಾಗ ಇಲ್ಲವೇ ಅಧ್ಯಾಯ ಕೊನೆಗೊಂಡು ಮತ್ತೊಂದು ಆರಂಭವಾಗಿರುವುದನ್ನು ನಾವು ಕಾಣಬಹುದು. ಇಲ್ಲೂ ಸಹ ಅಚ್ಚು ಮಾಡುವವರು ಅಧ್ಯಾಯದ ಅಂತ್ಯವನ್ನು ಸೂಚಿಸಿ ಮತ್ತೊಂದು ಶೀರ್ಷಿಕೆಯಿಂದ ಮುಂದಿನ ಅಧ್ಯಾಯದ ಆರಂಭವನ್ನು ಸೂಚಿಸಬೇಕು. ಪುರಾತನ ಕಾಲದಲ್ಲಿ ಅದು ಮತ್ತೂ ಕಷ್ಟವಾಗಿತ್ತು. ಪುಸ್ತಕವನ್ನು ಅಚ್ಚು ಹಾಕಿಸುತ್ತಿರಲಿಲ್ಲ. ಪ್ರತಿ ವಿದ್ಯಾರ್ಥಿಯು ತಾನು ಅಧ್ಯಯನ ಮಾಡುವಾಗ ಧರ್ಮಗ್ರಂಥದ ಹೊಸ ಆವೃತ್ತಿಯನ್ನು ತನ್ನ ಮನಸ್ಸಿನ ನೆನಪಿನ ಫಲಕದಲ್ಲೇ ಅಚ್ಚು ಹಾಕಬೇಕಾಗಿತ್ತು. ಧರ್ಮಗ್ರಂಥದ ಅಧ್ಯಯನವು ಅಂದಿನ ದಿವಸಗಳಲ್ಲಿ ಬಾಯಿಂದ ಬಾಯಿಗೆ ಸಾಗುತ್ತಿತ್ತು. ಆಗ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಸಂಪೂರ್ಣವಾಗಿ ನೆನಪಿಡಬೇಕಾಗಿತ್ತಲ್ಲದೆ ಪ್ರತಿ ದಿವಸವೂ ಪಠಣ ಮಾಡಬೇಕಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ಪಠಿಸುವವನಿಗೂ ಕೇಳುವವರಿಗೂ ಅನುಕೂಲವಾಗುವಂತೆ ಒಂದು ಅಧ್ಯಾಯದ ಅಂತ್ಯವನ್ನು ಹಾಗೂ ಹೊಸ ಭಾಗದ ಆರಂಭವನ್ನು ಸೂಚಿಸಲು ಯಾವುದಾದರೂ ಶಬ್ದದ ಅಗತ್ಯವಿತ್ತು. ಇದನ್ನು ಇತಿ ಎಂಬ ಸಾಂಪ್ರದಾಯಿಕ ಸಂಕೇತದಿಂದ ಸೂಚಿಸಲಾಗುತ್ತಿತ್ತು. ಉಪನಿಷತ್ತುಗಳಲ್ಲಿ ಅಧ್ಯಾಯದ ಕೊನೆಯ ಮಂತ್ರವನ್ನು ಇಲ್ಲವೇ ಕೊನೆಯ ಮಂತ್ರದ ಮುಕ್ತಾಯ ಭಾಗವನ್ನು 2 ಬಾರಿ ಪಠಿಸುವ ಕ್ರಮವಿತ್ತು. ಗೀತೆಯಲ್ಲಾದರೂ ಪ್ರತಿ ಅಧ್ಯಾಯದ ಕೊನೆಗೆ ಹೇಳಿಕೆಯಿದೆ. ಸಂಸ್ಕೃತದಲ್ಲಿ ಇದನ್ನು ಸಂಕಲ್ಪ ವಾಕ್ಯ ಎಂದು ಹೇಳುತ್ತಾರೆ. ಇದನ್ನು ಮಂಗಳಾಚರಣೆ ಅಥವಾ ಸಮಾಪ್ತಿ ವಾಕ್ಯ ಎಂದು ಭಾವಿಸಬಹುದು. ಇದೇ ಸಂಕಲ್ಪವನ್ನು ಪ್ರತಿ ಅಧ್ಯಾಯದ ಅಂತ್ಯದಲ್ಲಿ ಹೇಳಲಾಗಿದೆ. ಅಧ್ಯಾಯದ ಅಂತ್ಯದಲ್ಲಿ ಅಧ್ಯಾಯದ ಸಂಖ್ಯೆಯನ್ನು ಅಧ್ಯಾಯದ ವಿಶೇಷ ಶೀರ್ಷಿಕೆಯೊಡನೆ ಹೆಸರಿಸಿದೆ. ಗೀತೆಯ ಸಂಕಲ್ಪ ವಾಕ್ಯವು ಅಥವಾ ಸಮಾಪ್ತಿ ವಾಕ್ಯವು ಅರ್ಥಗರ್ಭಿತವಾದ ಪದಗಳಿಂದ ಕೂಡಿದ್ದು ಪುಸ್ತಕದ ವಿಷಯವಾಗಿ ವಿವರಗಳನ್ನು ಹೊಂದಿರುವ ಸುಂದರ ಹೇಳಿಕೆಯಾಗಿದೆ. ಶ್ರೀಮದ್ ಭಗವದ್ಗೀತೆಯನ್ನು ಒಟ್ಟಿನಲ್ಲಿ ಉಪನಿಷತ್ತೆಂದು ಭಾವಿಸಲಾಗಿದೆ. ಇಲ್ಲಿ ಗೀತೆಯ ಪ್ರತಿಯೊಂದು ಅಧ್ಯಾಯವನ್ನು ಉಪನಿಷತ್ತೆಂದು ಭಾವಿಸಲಾಗಿದೆ. ಪವಿತ್ರ ಕಾವ್ಯವೆನಿಸಿರುವ ಇದು ಒಟ್ಟು 18 ಅಧ್ಯಾಯಗಳಿಂದ ಕೂಡಿದೆ. ಮೊದಲನೆಯ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ ಅಂತ್ಯವನ್ನು ನಾವು ಇಲ್ಲಿ ಮಾಡುತ್ತಿದ್ದೇವೆ. ಗೀತೆಯನ್ನು ಉಪನಿಷತ್ತೆಂದು ಕರೆದಿದ್ದಾರೆ ಏಕೆಂದರೆ ಇದು ಆಧ್ಯಾತ್ಮಿಕ ತತ್ವಗಳನ್ನು ವಿವರಿಸುವಂತಹ ಗ್ರಂಥ. ಆತುರದ ಓದುಗನು ಸರಳವಾಗಿ ಕಾಣುವ ಶ್ಲೋಕಗಳಲ್ಲಿ ಅಡಗಿರುವ ರಹಸ್ಯಾರ್ಥವನ್ನು ದೀರ್ಘವಾಗಿ ಹಾಗೂ ತೀವ್ರವಾಗಿ ಚಿಂತನೆ ಮಾಡದಿದ್ದರೆ ಅದರ ಪೂರ್ಣ ಗಾಂಭೀರ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಉಪನಿಷತ್ತಿನಂತೆ ಇಲ್ಲೂ ಸಹ 700 ಶ್ಲೋಕಗಳಲ್ಲಿ ರಹಸ್ಯವಾಗಿ ಅಡಗಿರುವ ನಿಧಿಯನ್ನು ತೆರೆದು ತೋರಿಸುವ ಒಬ್ಬ ಸದ್ಗುರುವಿನ ಅಗತ್ಯವಿದೆ. ಉಪನಿಷತ್ ಎಂಬ ಶಬ್ದವು ಗುರುವಿನ ಬಳಿ ಉಪ ಎಂದರೆ ಕುಳಿತು, ಶದ್ ಅಂದರೆ ನಮ್ರತೆ ಹಾಗೂ ಅರ್ಪಣ ಅಂದರೆ ನೀ ಅಂದರೆ ಅರ್ಪಣಾ ಮನೋಭಾವದಿಂದ ಕಲಿಯುವ ಶಾಸ್ತ್ರಾಧ್ಯಯನ ಎಂಬ ಅರ್ಥವನ್ನು ಕೊಡುತ್ತದೆ. ಪ್ರಪಂಚದ ಎಲ್ಲ ಧರ್ಮ ಗ್ರಂಥಗಳ ವಸ್ತು ತತ್ವ ಒಂದೇ ಒಂದು. ಸದಾ ಬದಲಾಗುತ್ತಿರುವ ನಮ್ಮ ದಿನನಿತ್ಯದ ಅನುಭವಗಳ ಹಿಂದೆ ಎಂದೂ ವಿಕಾರಗೊಳ್ಳದ ಶುದ್ಧ ಪರಮಾತ್ಮ ತತ್ವವಿದೆ ಎಂಬುದನ್ನೇ ಅವು ಬೋಧಿಸುವವು. ಹಿಂದೂ ಧರ್ಮ ಗ್ರಂಥಗಳಲ್ಲಿ
ಈ ಮಹಾನ್ ತತ್ವವನ್ನು ಬ್ರಹ್ಮನ್ ಎಂದು ಕರೆದಿದ್ದಾರೆ. ಆದ್ದರಿಂದ ಬ್ರಹ್ಮನ ಸ್ವರೂಪವನ್ನು ಕಲಿಸುವ ಮತ್ತು ಅದನ್ನು ಸಾಧಿಸುವ ಮಾರ್ಗವನ್ನು ತೋರಿಸುವ ಗ್ರಂಥವನ್ನು ಬ್ರಹ್ಮವಿದ್ಯೆ ಎಂದು ಕರೆದಿದ್ದಾರೆ. ನಮ್ಮದು ಪಾಶ್ಚಾತ್ಯ ತತ್ವಶಾಸ್ತ್ರದಂತೆ ಅಲ್ಲ. ತತ್ವಜ್ಞಾನವು ನಮಗೆ ಕೇವಲ ಗುರಿಯನ್ನು ಮಾತ್ರ ತೋರಿಸುವುದಲ್ಲ, ಅದನ್ನು ಸಾಧಿಸುವ ಸಾಧನೆಯ ಬಗ್ಗೆಯೂ ಗುರಿಯನ್ನು ಸವಿವರವಾಗಿ ಹೇಳಬೇಕು. ಸಾಧಕನಿಗೆ ಸ್ವಾನುಭವಕ್ಕೆ ಅದು ಬರಬೇಕು. ಅಂತಾದರೆ ಮಾತ್ರ ಆ ತತ್ವವನ್ನು ತತ್ವಶಾಸ್ತ್ರ ಎಂದು ಆರ್ಯರು ಪರಿಗಣಿಸುತ್ತಾರೆ. ಹೀಗೆ ಹಿಂದೂ ತತ್ವಶಾಸ್ತ್ರಗಳಲ್ಲೆಲ್ಲ ನಿಶ್ಚಿತವಾದ 2 ಭಾಗಗಳಿವೆ. ಒಂದು ತತ್ವವನ್ನು ವಿವರಿಸಿದರೆ ಮತ್ತೊಂದು ಅದನ್ನು ಅಭ್ಯಾಸ ಮಾಡುವ ಸಾಧನೆಗಳನ್ನು ವಿವರಿಸುತ್ತದೆ. ಸಾಧನೆಗಳ ಬಗ್ಗೆ ವಿವರಿಸುವ ಶಾಸ್ತ್ರವನ್ನು ಯೋಗಶಾಸ್ತ್ರ ಎಂದು ಕರೆದಿದ್ದಾರೆ. ಹೀಗೆ ಗೀತೆಯು ಯೋಗಶಾಸ್ತ್ರವೂ ಹೌದು. ಯೋಗ ಎಂಬ ಶಬ್ದವು ಯುಜ್ ಎಂದರೆ ಒಟ್ಟುಗೂಡಿಸು ಎನ್ನುವ ಧಾತುವಿನಿಂದ ಬಂದಿದೆ. ಈಗಿನ ವ್ಯಕ್ತಿತ್ವಕ್ಕಿಂತ ಮಾನವನನ್ನು ಉತ್ತಮವಾದ ಪರಿಪೂರ್ಣ ಆದರ್ಶದ ಮಟ್ಟಕ್ಕೆ ಅನುಗೊಳಿಸುವಂತೆ ಮಾಡುವ ಪ್ರಜ್ಞಾಪೂರ್ವಕ ಪ್ರಯತ್ನವೇ ಯೋಗ. ಯೋಗವನ್ನು ತಿಳಿಸುವ ವಿಜ್ಞಾನವೇ ಯೋಗಶಾಸ್ತ್ರ. ಈ ಸಮಾಪ್ತಿ ವಾಕ್ಯದಲ್ಲಿ ಗೀತೆಯನ್ನು ಯೋಗಶಾಸ್ತ್ರ ಎಂದು ಕರೆದಿರುವುದರಿಂದ ಭಗವದ್ಗೀತೆಯಲ್ಲಿ ಸಾಧಾರಣ ಮನುಷ್ಯನಿಗೆ ಗ್ರಹಿಸಲು ಸಾಧ್ಯವಾಗದ ಬ್ರಹ್ಮವಿದ್ಯೆ ಮಾತ್ರವೇ ಅಲ್ಲ, ಅದರಲ್ಲಿ ಸಾಧನಾ ತಂತ್ರವೂ ಇದೆ ಎಂಬುದು ತಿಳಿಯುತ್ತದೆ. ಸಾಮಾನ್ಯ ಮನುಷ್ಯನೂ ಕೂಡ ಗೀತೆಯಿಂದ ಲಾಭಾನ್ವಿತನಾಗಬಹುದು. ಅದೇ ಇದರ ತಾತ್ಪರ್ಯ. ತತ್ವಶಾಸ್ತ್ರದ ವಿಷಯವು ಪ್ರಪಂಚದ ಸಾಮಾನ್ಯ ಮನುಷ್ಯರಿಗೆ ಅಷ್ಟಾಗಿ ಹಿಡಿಸುವುದಿಲ್ಲ. ಏಕೆಂದರೆ ಅದು ವಿಶೇಷವಾಗಿ ವೈಜ್ಞಾನಿಕವಾಗಿದ್ದು ಗ್ರಹಿಸಲಾಗದ ಉದಾತ್ತ ಭಾವನೆಗಳ ಸ್ವರೂಪದ ವಿಷಯವಾಗಿ ವಿಚಾರ ಮಾಡುತ್ತದೆ. ಗಣಿತಶಾಸ್ತ್ರವು ಗಣಿತಶಾಸ್ತ್ರಜ್ಞನಿಗಲ್ಲದೆ ಇತರರಿಗೆ ರುಚಿಸುವುದಿಲ್ಲ. ಅದರಲ್ಲಿ ಅಭಿರುಚಿ ಇಲ್ಲದವರನ್ನು ಗಣಿತಶಾಸ್ತ್ರವು ನಿರ್ಲಕ್ಷಿಸಬಹುದು. ಆದರೆ ಧರ್ಮವು ಎಲ್ಲರನ್ನೂ ಸೇವಿಸಲು ಪ್ರಯತ್ನಿಸುತ್ತದೆ ಮತ್ತು ಎಲ್ಲ ತಲೆಮಾರಿನ ಎಲ್ಲ ಧರ್ಮೋಪದೇಶಕರ ಉದ್ದೇಶವು ಪ್ರತಿಯೋರ್ವರನ್ನೂ ಸೇವಿಸುವುದೇ ಆಗಿದೆ. ಹೀಗೆ ಬಹಳ ಕಷ್ಟವಾದ ವಿಷಯವನ್ನು ಸರಳವಾಗಿ ತಿಳಿಸಲು ಹಾಗೂ ವಿಶ್ವವು ಒಪ್ಪುವಂತೆ ಗ್ರಂಥದಲ್ಲಿ ಅಡಕ ಮಾಡಲು ಪುರಾತನ ಋಷಿಗಳು ವಿಚಾರ ಮಾಡಿದ್ದಾರೆ. ನಮ್ಮ ಶ್ರೇಷ್ಠ ಋಷಿಗಳು ಕಬ್ಬಿಣದ ಕಡಲೆಯಂತಿದ್ದ ತತ್ವಶಾಸ್ತ್ರವನ್ನು ಎಲ್ಲರೂ ಸುಲಭವಾಗಿ ಅರಗಿಸಿಕೊಳ್ಳುವಂತೆ ಅರ್ಥವತ್ತಾಗಿ ವಿವರಿಸಿದರು. ಉಪನಿಷತ್ತುಗಳಲ್ಲಿ ಬರುವ ಶ್ಲೋಕಗಳು ಪಕ್ಕನೆ ಯಾರಿಗೂ ಅರ್ಥವಾಗಲಿಕ್ಕಿಲ್ಲ. ಗೀತೆಯಲ್ಲಿ ಅದೇ ಮಹಾನ್ ತತ್ವಗಳನ್ನು ನಾಟಕೀಯವಾಗಿ ಚಿತ್ರಿಸಿರುವುದರಿಂದ ಮತ್ತು ತರ್ಕಬದ್ಧವಾಗಿ ವಿವರಿಸಿರುವುದರಿಂದ ಅದು ಸುಲಭವಾಗಿ ಅರ್ಥವಾಗುವುದು. ಸಂಪೂರ್ಣವಾಗಿ ಮಾನಸಿಕ ಆಘಾತದಿಂದ ತೀವ್ರವಾಗಿ ನರಳುತ್ತಿರುವ ಅರ್ಜುನನಿಗೆ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಪನಿಷತ್ತುಗಳ ಈ ತತ್ವಗಳನ್ನು ಪರಮಾತ್ಮ ಕೃಷ್ಣನು ಕೊಡುತ್ತಾನೆ. ಆದುದರಿಂದ ಗೀತೆಯಲ್ಲಿ ಹೆಚ್ಚಿನ ವಿವರಣೆಯ ಮೂಲಕ ತತ್ವ ಪ್ರತಿಪಾದನೆಯನ್ನು ಕಾಣಬಹುದು. ಗೀತೆಯ ಸಮಾಪ್ತಿ ಚರಣದಲ್ಲಿ ಅದನ್ನು ಸಂವಾದ ಎಂದು ಕರೆಯಲಾಗಿದೆ. ಏಕೆಂದರೆ ಅದು ಪರಮಾತ್ಮ ಹಾಗೂ ಮರ್ತ್ಯನ ನಡುವಿನ ಸಂಭಾಷಣೆಯೇ ಅಲ್ಲವೇ? ಈ ಅಧ್ಯಾಯವನ್ನು ವಿರೋಧಾಭಾಸವುಳ್ಳ ಶೀರ್ಷಿಕೆಯಿಂದ ಕರೆಯಲಾಗಿದೆ. ಇದನ್ನು ಅರ್ಜುನನ ವಿಷಾದ ಯೋಗ ಎಂದು ಕರೆಯಲಾಗಿದೆ. ವಿಷಾದವು ಯೋಗವಾಗುವುದಾದರೆ ನಾವೆಲ್ಲರೂ ಆಗಲೇ ಯೋಗಿಗಳಾಗಿದ್ದೇವೆ. ಸಂಪೂರ್ಣ ನಿರಾಶೆಯ ಅರ್ಜುನನ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿದ್ದರೆ ಮಾತ್ರ ಆಗ ಗೀತೋಪದೇಶದ ಬೀಜಗಳನ್ನು ಬಿತ್ತಲು ಸಾಧ್ಯ ಎಂದು ಈ ಅಧ್ಯಾಯದ ಆರಂಭದ ವ್ಯಾಖ್ಯಾನದಲ್ಲಿ ನಾನು ಸೂಚಿಸಿದ್ದೆ. ವ್ಯಕ್ತಿಯಲ್ಲಾಗಲಿ ಸಮಾಜದಲ್ಲಾಗಲಿ ಇಲ್ಲವೇ ದೇಶದಲ್ಲಾಗಲಿ ವಿಷಮ ಪರಿಸ್ಥಿತಿ ತಲೆದೋರಿದಾಗ ಮಾತ್ರ ಧರ್ಮ ಮತ್ತು ತತ್ವಜ್ಞಾನದ ಅವಶ್ಯಕತೆ ಬರುತ್ತದೆ. ಇಂದಿನ ನಮ್ಮ ಜನಾಂಗಕ್ಕೆ ಗೀತಾ ಸಂದೇಶವು ಅತ್ಯಂತ ಅಗತ್ಯವಾಗಿದೆ. ಅಡಿಗೆ ಮಾಡುವ ಕೆಲಸ ಹೇಗೆ ಊಟವನ್ನು ಮಾಡದ ಹೊರತು ಅಪೂರ್ಣವಾಗಿಯೇ ಉಳಿಯುತ್ತದೆಯೋ ಹಾಗೆಯೇ ಬದುಕಿನಲ್ಲಿ ನಮಗೆ ಬೇಕಾದುದೆಲ್ಲ ಇದ್ದರೂ ಸಹ ಅಪೂರ್ಣತೆಯ ಭಾವ ನಮ್ಮನ್ನು ಒಳಗಿಂದೊಳಗೆ ಕೊರೆಯುತ್ತಿದೆ. ಪೂರ್ಣತೆಯ ಜ್ಞಾನ ಶಾಸ್ತ್ರದಲ್ಲಿದೆ. ಆದರೆ ಧರ್ಮ ಗ್ರಂಥಗಳು ನಮಗೆ ತಾವಾಗೇ ಯಾವ ರೀತಿಯಲ್ಲೂ ಸಹಾಯ ಮಾಡುವುದಿಲ್ಲ. ನಿಜವಾದ ಶಾಸ್ತ್ರಾಧ್ಯಯನವನ್ನು ಆರಂಭಿಸುವ ಮೊದಲು ಇಂತಹ ಮಾನಸಿಕ ಸ್ಥಿತಿಯು
ಅನಿವಾರ್ಯವಾದ್ದರಿಂದ ಆರಂಭದ ಮಾನಸಿಕ ಸ್ಥಿತಿಯನ್ನು ಪೂರ್ವ ಸಿದ್ಧತೆಯ ದೃಷ್ಟಿಯಿಂದ ಯೋಗ ಎಂದು ಕರೆಯಲಾಗಿದೆ. ಗೀತೆಯನ್ನು ಕಲಿಯಲು ಹಾಗೂ ನಿತ್ಯ ಜೀವನದಲ್ಲಿ ಅದನ್ನು ಅನುಸರಿಸಲು ಆರಂಭದಲ್ಲಿ ಅರ್ಜುನನ ಸ್ಥಿತಿಯು ಅನಿವಾರ್ಯವಾದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.